ಹಲೋ ಗೈಸ್, ಕಾಂಜಿ ಅಂತ ಹೇಳ್ಬಿಟ್ಟು ಅದನ್ನೇ ಹಿಡಿತಾ ಇರ್ರಿ ನೀವು, ಸರಿನಾ? ಅಪ್ಪ ನೋಡ್ ಒಯ್ಯುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತು ಆಲ್ರೆಡಿ ಟ್ಯೂಸ್ಡೇ. ನಾನು ಮಂಡೇ ವ್ಲಾಗ್ ಮಾಡಲಿಲ್ಲ, ಆದರೆ ಸಂಡೇ ಒಂದು ಸಣ್ಣ ರೆಸಿಪಿದು ವ್ಲಾಗ್ ಮಾಡಿದ್ದೆ. ಓಕೆನಾ? ಈಗ ಎಲ್ಲ ಕಡೆ ಟ್ರೆಂಡಿಂಗ್ ಆಗ್ತಿದೆಯಲ್ಲ ಕಾಂಜಿ ಅಂತ ಹೇಳಿಬಿಟ್ಟು, ಅದರದ್ದು ರೆಸಿಪಿನ ನಾವು ಸಂಡೇ ಮಾಡಿಬಿಟ್ಟು ಇಟ್ವಿ. ಆ್ಯಕ್ಚುಲಿ ಅದು 2 days ತೊಗೊಳುತ್ತೆ ಫರ್ಮೆಂಟ್ ಆಗೋದಕ್ಕೆ. ಸೊ ಇವತ್ತು ಬೆಳಗ್ಗೆ ಕುಡಿಯೋಣ ಖಾಲಿ ಹೊಟ್ಟೆಗೆ ಅಂತ ಹೇಳಿಬಿಟ್ಟು ಬಾಟ್ಲು ತೆಗೆದು ಕುಡ್ದಿದ್ದೀನಿ. ನಂದು ರಿಯಾಕ್ಷನ್ ನಾನು ಕ್ಯಾಪ್ಚರ್ ಮಾಡಲಿಲ್ಲ, ಬಿಕಾಸ್ ನಾನಿನ್ನ ರೆಡಿ ಇರಲಿಲ್ಲ ಹೆಂಗಿರುತ್ತೆ ಏನು ಅಂತ ಹೇಳಿಬಿಟ್ಟು. ಫಸ್ಟು ನಾನು ಟೆಸ್ಟ್ ಮಾಡಿಬಿಡೋಣ, ಅದಾದಮೇಲೆ ನಮ್ಮ ಯಜಮಾನ್ರಿಗೆ ಕೊಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ. ಸೊ ನಮ್ಮ ಯಜಮಾನ್ರು ಬಂದಾದಮೇಲೆ ಅವ್ರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ. ಬಟ್ ರೆಸಿಪಿನ ಫಸ್ಟು ನೋಡ್ಕೊಂಬಿಡಿ. ನಾನು ರೆಸಿಪಿ ವಿಡಿಯೋ ಇವಾಗ ಹಾಕ್ತೀನಿ. ಅದಾದಮೇಲೆ ನಮ್ಮ ಯಜಮಾನ್ರು ಬಂದಾದಮೇಲೆ ಅದರದ್ದು ರಿಯಾಕ್ಷನ್ ವಿಡಿಯೋ ಹಾಕ್ತೀನಿ. ಬಟ್ ಇದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಪ್ರೋಬಯೋಟಿಕ್ ಡ್ರಿಂಕ್ ಇದು. ಸೊ ಸಿ ದ ರೆಸಿಪಿ ಗೈಸ್ ನಾವು. ಹಲೋ ಗೈಸ್, ಇದು ಇವಾಗ ನಾವು ಒಂದು ಪ್ರೋಬಯೋಟಿಕ್ ಡ್ರಿಂಕ್ ರೆಡಿ ಮಾಡ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಯಜಮಾನ್ರು. ಈ ಪ್ರೋಬಯೋಟಿಕ್ ಡ್ರಿಂಕ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ, ನಮ್ಮ ಬಾಡಿ ಒಳಗಡೆ ಇರೋವಂಥ ಗುಡ್ ಬ್ಯಾಕ್ಟೀರಿಯಾಸ್ನ ಚೆನ್ನಾಗೆ ಇನ್ಕ್ರೀಸ್ ಮಾಡುತ್ತೆ. ಎಸ್, ಅದೇ ಗುಡ್ ಬ್ಯಾಕ್ಟೀರಿಯಾಗೋಸ್ಕರ ಈ ಡ್ರಿಂಕು ತುಂಬ ಒಳ್ಳೆಯದು. ಸೊ ಏನೇನು ಬೇಕು ಅಂದರೆ, ಈ ಥರದೊಂದು ಗಾಜಿನ ಬಾಟ್ಲು ಬೇಕು ಗೈಸ್. ಫಸ್ಟ್ ಆಫ್ ಆಲ್ ಪ್ಲಾಸ್ಟಿಕ್ ಬಾಟಲ್ ಎಲ್ಲ ಯೂಸ್ ಮಾಡಿಬಿಡಿ. ಇಲ್ಲಿ ನಿಂತ್ಕೊಳ್ರಿ. ಸ್ವಲ್ಪ ಬೇಗ ಮಾಡ್ಬಿಟ್ಟು ಒಂದು ಸೆಕೆಂಡ್ ತಾನು ಮಾಡ್ಬಿಟ್ಟು ಕೊಡ್ತೀನಿ. ಓಕೆ, ಗಾಜಿನ ಬಾಟ್ಲು ಬೇಕು ಗೈಸ್. ಪ್ಲಾಸ್ಟಿಕ್ ಬಾಟ್ಲಲ್ಲೆಲ್ಲ ಮಾಡೋ ಹಾಗಿಲ್ಲ. ಓಕೆ, ಸೊ ಇದಕ್ಕೆ ನಾವು ಯೂಸ್ ಮಾಡ್ತಾ ಇರೋದು ಒಂದು ಬೀಟ್ರೂಟ್ ಸಣ್ಣ ಸಣ್ಣದಾಗೆ ಸ್ಕ್ವೇರ್ ಕಟ್ ಮಾಡ್ಕೊಂಡಿದ್ದೀವಿ. ನೀವು ಉದ್ದುದಕ್ಕೂ ಕಟ್ ಮಾಡ್ಕೋಬಹುದು. ಇದನ್ನ ಫಸ್ಟ್ ಹಾಕಿ ನಿಮ್ಮ ಕಲೆಗೆ ತಕ್ಕಂತೆ, ನಿಮ್ಮ ಟ್ಯಾಲೆಂಟ್, ಕೈ ಚಳಕಕ್ಕೆ ತಕ್ಕಂತೆ, ಕಲೆಗೆ ತಕ್ಕಂತೆ. ಅದಾದ್ಮೇಲೆ ಒಂದು 3 ಮೆಣಸಿನ್ಕಾಯಿ ತೊಳೆದಿರೋದು. ಇದು ಮೆಣಸು ತಗೊಳ್ಳಿ ಒಂಚೂರು ಗೈಸ್. ಮೆಣಸು ಮತ್ತು ಮೆಣಸಿನ್ಕಾಯಿ ಆಪ್ಷನಲ್ಲು. ನಾನು ಆದರೆ ಹಾಕ್ತಾ ಇದ್ದೀನಿ 2 ಮೆಣಸಿನ್ಕಾಯಿ, ಸೊ ದಟ್ ಕುಡಿಬೇಕಾದ್ರೆ ಚೆನ್ನಾಗೂ ಅನ್ನಿಸ್ಲಿ ಅಂತ ಹೇಳಿಬಿಟ್ಟು ಕಟ್ ಮಾಡಿಬಿಟ್ಟು 2 ಹಾಕಿ. ಇಲ್ಲ ಹಾಕದೆ ಹೋದ್ರೂ ನಡೆಯುತ್ತೆ ಗೈಸ್, ಬೇಡ ಬಿಡಿ ಮೆಣಸು. ನೀವು ಕುಡಿಬೇಕಾದ್ರೆ ಒಂಚೂರು ಮೆಣಸು ಹಾಕ್ಕೊಂಡು ಕುಡಿಬೋದು ಬೇಕಾದ್ರೆ, ಬೇಡ. ಇದಕ್ಕೆ ಬೇಕಾಗಿರೋದು ಯೆಲ್ಲೋ ಸಾಸಿವೆ ಗೈಸ್. ಯೆಲ್ಲೋ ಸಾಸಿವೆ ಎಲ್ಲ ಕಡೆ ದಿನಸಿ ಅಂಗಡಿನಲ್ಲಿ ಸಿಗುತ್ತೆ. ಯೆಲ್ಲೋ ಸಾಸಿವೆನ ನಾನು 2 ಚಮಚ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಗ್ರೈಂಡ್ ಮಾಡ್ಕೊಳ್ಳಿ ಸಾಕು. ಸೊ ಇದನ್ನು ಹಾಕ್ಕೊಳ್ಳಿ. ಸಾಕಾಗುತ್ತೆ, ಬೇಡ ನೆಕ್ಸ್ಟ್ ಟೈಮ್ಗೆ ಜಾಸ್ತಿ ಆಯಿತು ಅಂತ ಅಂದರೆ ಅದಕ್ಕೆ. ಈಗ ಪಿಂಕ್ ಸಾಲ್ಟ್ ಜಾಸ್ತಿ ಬೇಡ, 1 ಫುಲ್ ಸ್ಪೂನ್ ಹಾಕಿದ್ದೀನಿ. ಇನ್ನೊಂದು ಚೂರು ಹಾಕ್ತೀನಿ. ಓಕೆ, ಇಷ್ಟು ಹಾಕಿ ಗೈಸ್, ಅಷ್ಟೇ. ಇವಾಗ ಇದು ತುಂಬ ನಾವು ನೀರು ತುಂಬಬೇಕು, ಕುಡಿಯೋ ನೀರು ತುಂಬಕ್ಕೂ ಹಾಕಿ. ಸಾಕು ಇದಕ್ಕೆ ಗೈಸ್, ಸಾಕು ಬಿಡ್ರಿ, ಸಾಕು ಗೈಸ್. ಇದಕ್ಕೆ ನೀವು ಬೇಕಾದ್ರೆ ಸೌತೆಕಾಯಿ ಸಹ ಹಾಕೋಬಹುದು, ಒಬ್ಬೊಬ್ರು ಶುಂಠಿ ಹಾಕೋತಾರೆ. ಬೇಡ, ಫಸ್ಟ್ ಟೈಮ್ ಮಾಡ್ತಿರೋದು ನಾವು, ಸೊ ಟ್ರೈ ಮಾಡಿ. ಕಲ್ಸೋಗ್ಬಿಟ್ಟಿದೆ, ನೀವು ಹಿಂಗೆ ಉಯ್ದಾಗಲೇ ಕಲ್ಸೋಯ್ತು. ಸೊ ಇದನ್ನ ನಾವು ನೀಟಾಗಿ ಟೈಟಾಗಿ ಮುಚ್ಚಿಬಿಟ್ಟು ಓಂ ನಮಃ ಶಿವಾಯ ಅನ್ಬೇಕು. ಮುಚ್ಚಿಬಿಟ್ಟು ಇದು ಮಿಕ್ಸ್ ಆಗುತ್ತೆ. ಆಗೋಗಿದೆ. ಇದನ್ನ ಬಿಸಿಲಲ್ಲಿ ಇಡಬೇಕು ಗೈಸ್. ಒಂದು ತುಂಬ ಶಾರ್ಪ್ ಬಿಸಿಲೇನು ಬೇಡ, ಒಂದು 2 ದಿನ 3 ದಿನ, ಇಲ್ಲಾಂದರೆ 2 ದಿನ ಇಟ್ಟರೆ ಸಾಕು ಅಂತ ಅನ್ಕೋತೀನಿ.
ಇವತ್ತು ಇಡ್ತಾ ಇದ್ದೀವಿ. ಸೊ ಇವತ್ತು ಸಂಡೇ, ನಾವು ಇದನ್ನ ಮಂಗಳವಾರ ಬೆಳಗ್ಗೆ ಕುಡಿಬೋದು. ಸೊ ಇದನ್ನ ಬಿಸಿಲಲ್ಲಿ ಇಡೋಣ ಫಸ್ಟ್. ಈಗ ಜಾಸ್ತಿ ಬಿಸಿಲಿಲ್ಲ ಅಷ್ಟೊಂದು. ಸೊ ಇಡ್ತಾ ಇದ್ದೀನಿ. ಅಲ್ಬೇಡ, ಈ ಕಡೆ ಇಡು, ಈ ಕಡೆ ಯಾವತ್ತಿನ ಈ ಕಡೆ ಇಡು, ಈ ಸೈಡಲ್ಲಿ ಇಡು, ಯಾರು ಬರಲ್ಲ ಈ ಕಡೆ. ಹಾ, ಇನ್ನು ಪಾಟ್ ಪಕ್ಕನೇ ಇಟ್ಬಿಡು ಚಿತ್ರ. 3 days ಆದ್ಮೇಲೆ 2 days ಆದಾದ್ಮೇಲೆ ರೆಡಿ ಆಗುತ್ತೆ. ಅದನ್ನೇ ಹಿಡಿತಾ ಇರ್ರಿ ನೀವು, ಸರಿನಾ? ಅದನ್ನೇ ಹಿಡಿತಾ ಇರ್ರಿ ನೀವು, ಸರಿನಾ? 3 days ಆದ್ಮೇಲೆ ರೆಡಿ ಆಗುತ್ತೆ, ಇಲ್ಲ 2 days ಆದ್ಮೇಲೆ ಕುಡಿಬೋದು. ಆ್ಯಂಡ್ ನೀವು ಅಗೇನ್ ಆ್ಯಂಡ್ ಅಗೇನ್ ಇದನ್ನ ರೆಡಿ ಮಾಡ್ಕೊಂಡು ಕುಡೀರಿ. ಇದ್ರ ಹೆಸರು ಕಾಂಜಿ ಅಂತ ಅಂದ್ಬಿಡು. ಕಾಂಜಿ ಪಿಂಜಿ ಅಲ್ಲ, ಕಾಂಜಿ ಅಂತ. ಕಾಂಜಿ ಪಿಂಜಿ ಅಲ್ಲ, ಕಾಂಜಿ ಅಂತ ಅಂದ್ಬಿಡು. ಹೇಳಿ ಇವಾಗ. ಕಾಂಜಿ ಪಿಂಜಿ ಅಲ್ಲ, ಅದು ಕಾಂಜಿ ಅಂತಂತೆ, ಏನೋ ಗೊತ್ತಿಲ್ಲಪ್ಪ. ನೋಡೋಣ. ವಿಡಿಯೋಸ್ನಲ್ಲೆಲ್ಲ ನಾನು ಟೇಸ್ಟು ಚೆನ್ನಾಗಿದೆ ಅಂತ ಹೇಳೋದನ್ನು ನೋಡಿದ್ದೀನಿ. ಸೊ ಹೇಗಿರುತ್ತೆ ಟೇಸ್ಟು ಅಂತ ಹೇಳಿಬಿಟ್ಟು ನಾವು 2 days ಆದಮೇಲೆ ಕುಡಿದ್ಬಿಟ್ಟು ಹೇಳ್ತೀವಿ. ಗೈಸ್, ಇವಾಗ ನಮ್ಮ ಯಜಮಾನ್ರು ಬಂದಿದ್ದಾರೆ. ಅವ್ರದ್ದು ರಿಯಾಕ್ಷನ್ ನೋಡಬೇಕಿದ್ದು. ಇದ್ರದ್ದು ಸ್ಮೆಲ್ ನೋಡಿ ಅವ್ರದ್ದು ರಿಯಾಕ್ಷನ್ ನೋಡಬೇಕು. ಬರಲಿ, ವಾಶ್ರೂಮ್ಗೆ ಹೋಗಿದ್ದಾರೆ. ಗೈಸ್ ಚೆನ್ನಾಗೇ ಇಲ್ಲ, ಚೆನ್ನಾಗೇ ಇಲ್ಲ ಇದು. ಇದಕ್ಕೆ ಸ್ವಲ್ಪ ಒಂಚೂರು ಶುಂಠಿದು ರಸ ಮತ್ತೆ ನಿಂಬೆಹಣ್ಣು ರಸ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಚಾಟ್ ಮಸಾಲ, ಇದು ಪಾನಿಪುರಿ ಪೌಡರು ಒಂಚೂರು ಹಾಕ್ತಾ ಇದ್ದೀನಿ. ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ ಟೇಸ್ಟ್ ಸ್ವಲ್ಪ ಒಳಗೋಗೋ ಥರ ಐಪಿ ಅಂತ. ಇವಾಗ ನಮ್ಮ ಭವಿಷ್ಯ ಬಾಟ್ಲದು ಕ್ಯಾಪ್ ತೆಗಿತಾಳೆ, ನಮ್ಮ ಯಜಮಾನ್ರು ಸ್ಮೆಲ್ ನೋಡ್ತಾರೆ. ಬರಪ್ಪ. ನನಗೂ ಗೊತ್ತಿಲ್ಲ. ಒಳ್ಳೆ ಕೆಮಿಸ್ಟ್ರಿ ಲ್ಯಾಬಲ್ಲಿ ಏನೋ ಮಾಡ್ತಿದ್ದೀನಿ ಅನ್ನೋ ಥರ ಇದೆ. ಬಟ್ ಕುಡ್ದೆ ನಾನು. ಟೇಸ್ಟು ಚೆನ್ನಾಗಿದೆ ಅಂತ ಹೇಳೋದನ್ನ ನೋಡಿದ್ದೀನಿ. ಮೊಟ್ಟೆ ಸ್ಮೆಲ್ ಬರ್ತಿಲ್ವಾ? ಮೊಟ್ಟೆ ಸಿಪ್ಪೆ ಸ್ಮೆಲ್ ಹೆಂಗಿದೆ ಗೊತ್ತಾ ಗೈಸ್? ಒಳ್ಳೆ ಆ ಮೆಣಸಿನ್ಕಾಯಿ ಯಾಕೆ ವೇಸ್ಟ್ ಮಾಡ್ತಿದ್ಯಾ? ತಿನ್ಬಿಡ್ತೀಯಾ? ಬೇಕಾ? ಅಲ್ಲ ಚಿತ್ರ, 1 ಲೋಟ ಕುಡಿಬೇಕು. ನಾನು ಕೊಡ್ತೀನಿ. ಅಲ್ಲ, ಅಷ್ಟು ನಾಟ್ ನೆಸೆಸರಿ. ದಿನ ಸ್ವಲ್ಪ ಕುಡಿದ್ರೆ ಆಯ್ತು. ಅದೇನು ಸಿರಪ್ಪ ಇಲ್ಲ, ಇದು ಪ್ರೋಬಯೋಟಿಕ್ ಡ್ರಿಂಕು, ಕುಡಿಬೋದು. ಇಷ್ಟು ಕುಡೀರಿ. ನೀರು ಎಷ್ಟು ಕುಡಿದ್ರೆ? ನಾನು ಕುಡ್ದೆ, ಇದಕ್ಕಿಂತ ಜಾಸ್ತಿ ಹಿಂಗೆ ಕುಡ್ತಿದ್ದೀನಿ ನಾನು. ಕುಡೀರಿ. ಕುಡ್ದೇ ಇಲ್ಲ, ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕಾಣೋಂಗೆ ಕುಡೀರಿ. ಹಿಂದೆ ಹೌದಾ? ನಂಗೊಂದು ಸಿಪ್ ಕೊಡು. ಮಜ್ಜಿಗೆ ಥರ ಕುಡಿ. ವಾಸನೆ ತಗೊಂಡಿರ ಕುಡಿ. ವಾಸನೆ ತಗೋಬಾರ್ದು. ವಯಸ್ಸು ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ. ವಯಸ್ಸು ನಿನ್ನಲ್ಲಿರೋ ಹುಳಾಗ. ಅಪ್ಪ ನೀನ್ ಕುಡಿ, ಅಪ್ಪ ನಾನು ಮಾಡ್ಕೊಡ್ತೀನಿ ಬಿಡಿ. ಕೊಡು ತಮ್ಮ, ಎಕ್ಸ್ಟ್ರಾ ಬೇರೆ ಕೊಡ. ಅದು ಕುಡಿಬೇಕು. ಒಳ್ಳೇದಲ್ವಮ್ಮ, ಒಳಗಡೆ ಹಾಳಾಗಿರೋದು ಐಟಮ್ ಎಲ್ಲ ಸರಿ ಒಳ್ಳೇದಲ್ವಮ್ಮ. ನೀವು ಕುಡೀರಿ. ನಾನು ಕುಡ್ದಿದ್ದೀನಿ 1 ಲೋಟ. ನಿಮ್ಗೆ ಓಕೆನಾ? ಪರವಾಗಿಲ್ವಾ ಇದು? ಅಂತ ಏನು ಕೆಟ್ಟದಾಗಿಲ್ಲ. ಬಟ್ ಗೈಸ್, ಸ್ಮೆಲ್ ಒಂಚೂರು ಅಂತ ಕೆಟ್ಟದಾಗಿ ಅಲ್ಲ, ಸ್ಮೆಲ್ ಒಂಚೂರು ತಗೋಬಾರ್ದು, ಹಂಗೆ ಕುಡಿಬೇಕು. ಸ್ಮೆಲ್ ತಗೋಬಾರ್ದು. ಇದನ್ನ ನೀವು ಬೇಕಾದ್ರೆ ತಿರ್ಗಾ ಮಾಡ್ಕೋತಾ ಇರ್ಬೋದು. ಈಗ ಇದು ಇನ್ನು 2 daysಗೆ ಆಗುತ್ತೆ ನಮಗೆ. ಇಲ್ಲ, ದಿನ ಕುಡಿದ್ರೆ ಒಳ್ಳೇದೇ ಆಗುತ್ತೆ. ಇವಾಗ ನೋಡಿ, ನಿಮಗೆ ಇದು ಕುಡಿದಾದ್ಮೇಲೆ ಇವತ್ತಿಂದು ಮೋಷನ್ನು ತುಂಬ ಚೆನ್ನಾಗಾಗುತ್ತೆ. ಅಲ್ಲ ಇಡ್ಲಿ, ಬಟ್ ಆದರೆ ಇದೇ ಸುಮಾರು 1 ವಾರ ಬರುತ್ತೆ ಚಿತ್ರ. ಕುಡಿಯಲ್ಲ. 2 days ಖಾಲಿ ಆಗುತ್ತೆ ಅನ್ಸುತ್ತೆ. ಇವಾಗ ನೋಡಿ, ಇಷ್ಟಿತ್ತು. ಇವತ್ತು ನಾವಿಬ್ರು ಕುಡಿಯೋದಕ್ಕೆ ಇಷ್ಟ ಆಗಿದೆ. 2ನೇ ದಿನ, 3ನೇ ದಿನ, 4ನೇ ದಿನ.
ಅದಾದ್ಮೇಲೆ ಬೇಕಾದ್ರೆ ರೆಸ್ಟ್ ಕೊಡು. 3 ದಿನ ಉಪಯೋಗಿಸ್ಬೋದು ಗೈಸ್ ಇದನ್ನ. ಅದಾದ್ಮೇಲೆ ರೆಡಿ ಮಾಡ್ಕೊ. ಮೊದಲೇ ಅಡ್ವಾನ್ಸ್ ಮಾಡ್ಕೊಂಡು ಏನಿದೆ ಇಲ್ಲ. ಟಿಫನ್ ಕೊಡು. ಸ್ಮೆಲ್ ಒಂದು ಪ್ರಾಬ್ಲಮ್ ಗೈಸ್, ಅದರ್ವೈಸ್ ಒಳ್ಳೆ ಡ್ರಿಂಕೇನೆ, ತುಂಬ ಹೆಲ್ದಿ ಡ್ರಿಂಕ್ ಗೈಸ್. ಭವಿಷ್ಯಂಗೆ ಅದರದ್ದು ಕಾಂಜಿದು ವಾಸನೆ ತಗೋಬಾರ್ದು ಅಂತ ಇತ್ತು. ತೆಗಿಬೇಡ ಬಾಟ್ಲು ಅಂತ ಹೇಳಿದ್ರು ತೆಗಿತಾಳೆ. ತುಂಬ ಚೆನ್ನಾಗಿ ಅನ್ಸುತ್ತಂತೆ ಅವಳಿಗೆ ಆ ಸ್ಮೆಲ್ಲು. ಹಂಗೆಲ್ಲ ಅನ್ಬಾರ್ದು ಕುಡಿಯೋ ಅಂತದ್ದನ್ನ. ಹೆಂಗಿದೆ ಗೊತ್ತಾ ಕೊಳ್ತೋಗಿರೋ ಬೀಟ್ರೂಟ್. ಏಯ್ ಕೊಳ್ತೋಗಿಲ್ಲ, ಬೀಟ್ರೂಟ್ ಈಗಲೂ ಕರಂ ಕರಂ ಅಂತ ತಿನ್ಬೋದು, ಹಂಗಿದೆ. ಮರಿ ವಾಸನೆ. ತಿರ್ಗಾ ಏನಕ್ಕೆ ನೀನ್ ಸ್ಮೆಲ್ ನೋಡ್ತಿದ್ಯಾ? ಇದೇ ನಿನ್ಗೆ ಕುನಾಚೆ ಅಷ್ಟೇನಾ ಸ್ಮೆಲ್ ನೋಡೋದು? ತಿಕ್ಲು ತರ ಆ ಥರ ಇಲ್ಲೆಲ್ಲ ನರ ಹಿಡಿತಾ ಇತ್ತು ಅದಕ್ಕೆ. ಯಾವುದೋ ಇದು ಅಡಿಕ್ಷನ್ ತರ ಆಗೋಗ್ಬಿಟ್ಟಿದೆ ಭವಿಷ್ಯಂಗೆ ಇದ್ರದ್ದು ಸ್ಮೆಲ್ ತಗೊಳ್ಳೋದು. ಗೈಸ್ ಕಾಂಜಿದು ನಿಮ್ಗೆ ನಿಮ್ಗೂ ಕಾಂಜಿದು ಸ್ಮೆಲ್ ನೋಡ್ಬೇಕಂತ ಇದ್ರೆ ಒಂದ್ಸರಿ ಮಾಡ್ಕೊಂಡು ರಿಯಲೈಸೇಷನ್ ತಗೊಳ್ಳಿ ನಿಮ್ದು ಅದು ಹೇಗಿರುತ್ತೆ ಸ್ಮೆಲ್ಲು ಅಂತ. ನೀವೇ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅಪ್ಪ ನೋಡ್ ಒಯ್ಯುತ್ತೆ ತಿಂತಿದ್ಯಾ ಅಂತ. ಬೇಡ ಗೈಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಇವತ್ತೇನು ಮಾಡಲಿಲ್ಲ, ಭವಿಷ್ಯದ ಎಕ್ಸಾಮ್ ಹತ್ರ ಬಂತು, ಅದಕ್ಕೋಸ್ಕರ ಅವಳು ಆಲೂ ಪರೋಟ ಮಾಡೋದಕ್ಕೆ ಇಟ್ಟಿದ್ದೀನಿ ಭವಿಷ್ಯಂಗೆ. ಮಾಡು ನಾನು ತಿಂತೀನಿ ಅಂತ ವಿಡಿಯೋ ಕೊಡ್ತೀನಿ ನಾನು, ಆಮೇಲೆ ಶಾರ್ಟ್ಸ್ ಮಾಡಿಬಿಡೋಣ ಅದನ್ನು. ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಶಾರ್ಟ್ಸ್ ಗಿಡ್ಸು ಎಲ್ಲ ಮಾಡಬೇಡ, ನನ್ನ ಕಾಲೇಜವ್ರು ನೋಡ್ಬಿಟ್ಟು ಏನಾಗಲ್ಲ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಇನ್ ಕೇಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಕಾಂಜಿ ಮಾಡಿಕೊಂಡು ಕುಡೀರಿ. ಇಟ್ಸ್ ವೆರಿ ಹೆಲ್ದಿ. ಸ್ಮೆಲ್ ಚೆನ್ನಾಗಿರಲ್ಲ ಅಷ್ಟೇ, ತುಂಬ ಹೆಲ್ದಿ. ನನಗೆ ಕಾಂಜಿದ್ದು ಅಂದಿದ ತಕ್ಷಣನೇ ಭಯ ಆಗ್ತಿದೆ, ವಾಂತಿ ಬರ್ತಿದೆ. Until next vlog, take care, bye bye, see you guys.